ಯಶವಂತಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಕೂಗು ಕೇಳಿ ಬಂದಿದೆ. ಮೂರನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಘೋಷಣೆ ಕೂಗಿದ್ದಾರೆ. ಶಾಸಕ ಎಸ್ಟಿ ಸೋಮಶೇಖರ್ ಮುಂದೆ ಯುವಕ ಘೋಷಣೆ ಕೂಗಿದ್ದಾನೆ. ನಮಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಬಾರಿ ಸಿಎಂ ಆಗಿ ನೀವು ಅಂತ ಈ ಕ್ಷೇತ್ರಕ್ಕೆ ಬರಬೇಕು. ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ಮುಂದಿನ ಬಾರಿ ಸಿಎಂ ಎಂಬ ಕೂಗನ್ನ ಯುವಕ ಕೂಗಿದ್ದಾನೆ. ನಮಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಮಾತನಾಡಿದ್ದಾನೆ. ಆ ಮಾತಿಗೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ನೋಡಿ, ಮೂರನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಯುವಕ ಘೋಷಣೆಯನ್ನ ಕೂಗಿದ್ದಾನೆ. ಇವತ್ತು ನಡಿಗೆ ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ರು. ಈ ವೇಳೆ ಅಲ್ಲಿ ಎಸ್ಟಿ ಸೋಮಶೇಖರ್ ಕೂಡ ಇದ್ರು. ಈ ವೇಳೆ ಯುವಕ ಘೋಷಣೆಯನ್ನ ಕೂಗಿರೋದು, ಮುಂದಿನ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಆಗಬೇಕು, ಆಗಿ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಘೋಷಣೆಯನ್ನ ಕೂಗಿದ್ದಾನೆ. ಅದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ಇದ್ರು. ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ 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 ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ. ಯಶವಂತಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಕೂಗು ಕೇಳಿ ಬಂದಿದೆ. ಮೂರನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಘೋಷಣೆ ಕೂಗಿದ್ದಾರೆ. ಶಾಸಕ ಎಸ್ಟಿ ಸೋಮಶೇಖರ್ ಮುಂದೆ ಯುವಕ ಘೋಷಣೆ ಕೂಗಿದ್ದಾನೆ. ನಮಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಬಾರಿ ಸಿಎಂ ಆಗಿ ನೀವು ಅಂತ ಈ ಕ್ಷೇತ್ರಕ್ಕೆ ಬರಬೇಕು. ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ಮುಂದಿನ ಬಾರಿ ಸಿಎಂ ಎಂಬ ಕೂಗನ್ನ ಯುವಕ ಕೂಗಿದ್ದಾನೆ. ನಮಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಮಾತನಾಡಿದ್ದಾನೆ. ಆ ಮಾತಿಗೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ನೋಡಿ, ಮೂರನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಯುವಕ ಘೋಷಣೆಯನ್ನ ಕೂಗಿದ್ದಾನೆ. ಇವತ್ತು ನಡಿಗೆ ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ರು. ಈ ವೇಳೆ ಅಲ್ಲಿ ಎಸ್ಟಿ ಸೋಮಶೇಖರ್ ಕೂಡ ಇದ್ರು. ಈ ವೇಳೆ ಯುವಕ ಘೋಷಣೆಯನ್ನ ಕೂಗಿರೋದು, ಮುಂದಿನ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಆಗಬೇಕು, ಆಗಿ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಘೋಷಣೆಯನ್ನ ಕೂಗಿದ್ದಾನೆ. ಅದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ಇದ್ರು. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ನಮಸ್ಕಾರ ಬಡಾವಣೆ ನಮಸ್ಕಾರ ಆಶ್ರಯ ನಮಸ್ಕಾರ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ನಮಸ್ಕಾರ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ನಮಸ್ಕಾರ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ನಮಸ್ಕಾರ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ. ಯಶವಂತಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಕೂಗು ಕೇಳಿ ಬಂದಿದೆ. ಮೂರನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಘೋಷಣೆ ಕೂಗಿದ್ದಾರೆ. ಶಾಸಕ ಎಸ್ಟಿ ಸೋಮಶೇಖರ್ ಮುಂದೆ ಯುವಕ ಘೋಷಣೆ ಕೂಗಿದ್ದಾನೆ. ನಮಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಬಾರಿ ಸಿಎಂ ಆಗಿ ನೀವು ಅಂತ ಈ ಕ್ಷೇತ್ರಕ್ಕೆ ಬರಬೇಕು. ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ಮುಂದಿನ ಬಾರಿ ಸಿಎಂ ಎಂಬ ಕೂಗನ್ನ ಯುವಕ ಕೂಗಿದ್ದಾನೆ. ನಮಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಮಾತನಾಡಿದ್ದಾನೆ. ಆ ಮಾತಿಗೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ನೋಡಿ, ಮೂರನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಯುವಕ ಘೋಷಣೆಯನ್ನ ಕೂಗಿದ್ದಾನೆ. ಇವತ್ತು ನಡಿಗೆ ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ರು. ಈ ವೇಳೆ ಅಲ್ಲಿ ಎಸ್ಟಿ ಸೋಮಶೇಖರ್ ಕೂಡ ಇದ್ರು. ಈ ವೇಳೆ ಯುವಕ ಘೋಷಣೆಯನ್ನ ಕೂಗಿರೋದು,
ಮುಂದಿನ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಆಗಬೇಕು, ಆಗಿ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಘೋಷಣೆಯನ್ನ ಕೂಗಿದ್ದಾನೆ. ಅದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗೇ ಇದ್ರು. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ಬಡಾವಣೆ ನಮಸ್ಕಾರ ಆಶ್ರಯ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಯಶವಂತಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಕೂಗು ಕೇಳಿ ಬಂದಿದೆ. 3ನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಘೋಷಣೆ ಕೂಗಿದ್ದಾರೆ. ಶಾಸಕ ಎಸ್ಟಿ ಸೋಮಶೇಖರ್ ಮುಂದೆ ಯುವಕ ಘೋಷಣೆ ಕೂಗಿದ್ದಾನೆ. ನಮಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಬಾರಿ ಸಿಎಂ ಆಗಿ ನೀವು ಅಂತ ಈ ಕ್ಷೇತ್ರಕ್ಕೆ ಬರಬೇಕು. ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ಮುಂದಿನ ಬಾರಿ ಸಿಎಂ ಎಂಬ ಕೂಗನ್ನ ಯುವಕ ಕೂಗಿದ್ದಾನೆ. ನಮಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಮಾತನಾಡಿದ್ದಾನೆ. ಆ ಮಾತಿಗೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ನೋಡಿ, 3ನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಯುವಕ ಘೋಷಣೆಯನ್ನ ಕೂಗಿದ್ದಾನೆ. ಇವತ್ತು ನಡಿಗೆ ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ರು. ಈ ವೇಳೆ ಅಲ್ಲಿ ಎಸ್ಟಿ ಸೋಮಶೇಖರ್ ಕೂಡ ಇದ್ರು. ಈ ವೇಳೆ ಯುವಕ ಘೋಷಣೆಯನ್ನ ಕೂಗಿರೋದು, ಮುಂದಿನ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಆಗಬೇಕು, ಆಗಿ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಘೋಷಣೆಯನ್ನ ಕೂಗಿದ್ದಾನೆ. ಅದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗೇ ಇದ್ರು. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ಬಡಾವಣೆ ನಮಸ್ಕಾರ ಆಶ್ರಯ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಯಶವಂತಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಕೂಗು ಕೇಳಿ ಬಂದಿದೆ. 3ನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಘೋಷಣೆ ಕೂಗಿದ್ದಾರೆ. ಶಾಸಕ ಎಸ್ಟಿ ಸೋಮಶೇಖರ್ ಮುಂದೆ ಯುವಕ ಘೋಷಣೆ ಕೂಗಿದ್ದಾನೆ. ನಮಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಬಾರಿ ಸಿಎಂ ಆಗಿ ನೀವು ಅಂತ ಈ ಕ್ಷೇತ್ರಕ್ಕೆ ಬರಬೇಕು. ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ಮುಂದಿನ ಬಾರಿ ಸಿಎಂ ಎಂಬ ಕೂಗನ್ನ ಯುವಕ ಕೂಗಿದ್ದಾನೆ. ನಮಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಮಾತನಾಡಿದ್ದಾನೆ. ಆ ಮಾತಿಗೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ನೋಡಿ, 3ನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಯುವಕ ಘೋಷಣೆಯನ್ನ ಕೂಗಿದ್ದಾನೆ. ಇವತ್ತು ನಡಿಗೆ ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ರು. ಈ ವೇಳೆ ಅಲ್ಲಿ ಎಸ್ಟಿ ಸೋಮಶೇಖರ್ ಕೂಡ ಇದ್ರು. ಈ ವೇಳೆ ಯುವಕ ಘೋಷಣೆಯನ್ನ ಕೂಗಿರೋದು, ಮುಂದಿನ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಆಗಬೇಕು, ಆಗಿ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಘೋಷಣೆಯನ್ನ ಕೂಗಿದ್ದಾನೆ. ಅದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗೇ ಇದ್ರು. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ಬಡಾವಣೆ ನಮಸ್ಕಾರ ಆಶ್ರಯ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ಆಶ್ರಯ ಬಡಾವಣೆ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ